ಶೌಚಾಲಯ ಕಟ್ಟಡದಲ್ಲಿ ಬಿಸಿ ಊಟ ತಯಾರಿ. ತರಗತಿಗಳಿಗೆ ಒಂದೇ ಕೊಠಡಿ, ಇಬ್ಬರು ಶಿಕ್ಷಕರು. ಎಸ್ಟಿಎಂಸಿ ಅಧ್ಯಕ್ಷರ ಪತ್ರಕ್ಕೂ ಬೆಲೆ ಕೊಡದ ಬಿಇಒ ಜಾಸ್ಮಿನ್ ಕಿಲ್ಲೆದಾರ್. ಹೌದು, ಹುನಗುಂದ ತಾಲೂಕಿನ ಶಿಕ್ಷಣ ಇಲಾಖೆಯ ಬಿಇಒ ಜಾಸ್ಮಿನ್ ಕಿಲ್ಲೆದಾರ್ ಅವರು ನಾವು ಕೇಳಿದ ಮಾಹಿತಿಗೆ ಸರಿಯಾದ ಮಾಹಿತಿ ಕೊಡದೆ ದಾರಿ ತಪ್ಪಿಸುವ ಕೆಲಸ ಮಾಡ್ತಾರೆ. ಇದಕ್ಕೆ ಹಲವು ಉದಾಹರಣೆ ಕೊಡಬಹುದು. ಸರಿಯಾದ ಮಾಹಿತಿ ಯಾವ ಕಾರಣಕ್ಕೆ ನೀಡ್ತಾ ಇಲ್ಲ ಎನ್ನುವುದೇ ಸಂಶಯವಾಗಿದೆ. ಆದರೂ ನಮ್ಮ ಹತ್ತಿರದ ಮಾಹಿತಿಯೊಂದಿಗೆ ಜನರಿಗೆ ತಿಳಿಸುವ ಪ್ರಯತ್ನ ಮಾಡ್ತೀವಿ. ಹುನಗುಂದ ಮತಕ್ಷೇತ್ರದ ಶಾಸಕರು ಆದ ಶ್ರೀ ವಿಜಯಾನಂದ ಕಾಶ್ಯಪ್ಪನವರ ಸ್ವಗ್ರಾಮ ಪಂಚಾಯಿತಿಗೆ ಬರುವ ಇಂತವಾರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ನೋಡಿ. ಇಲ್ಲಿ ಮಕ್ಕಳಿಗೆ ಬಿಸಿಯೂಟ ತಯಾರಿಸಲು ಪ್ರತ್ಯೇಕ ಕೊಠಡಿ ಇಲ್ಲ. ಬೇರೆ ವಿಧಿ ಇಲ್ಲದೆ ಶೌಚಾಲಯಕ್ಕಾಗಿ ನಿರ್ಮಿಸಿದ ಕಟ್ಟಡದಲ್ಲಿ ಬಿಸಿಯೂಟ ತಯಾರಿಸಿ ಮಕ್ಕಳಿಗೆ ನೀಡಲಾಗ್ತಾ ಇದೆ. ಬಿಸಿಯೂಟದ್ದು ನೀವು ಅಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಐತ್ರಿ ಸರ್. ಎಷ್ಟು ಐತ್ರಿ? 38 ಐತ್ರಿ ಸರ್. ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ಮಟ್ಟ ಐತ್ರಿ? ಒಂದರಿಂದ 5 ತನಕ ಐತ್ರಿ ಸರ್. ಮನೆ ಪಂಚಾಯತಿಯವರು ಬಂದು ನೋಡುಗಾರಿ ಮತ್ತೆ ಅರ್ಜಿನಿ ಎಷ್ಟು ಸಲ ಕೊಟ್ಟೈತ್ರಿ, 9-10 ಸಲ ಕೊಟ್ಟೈತ್ರಿ. ವಿಡಿಯೋ ಬಂದು ನೋಡ್ಕೊಂಡು ಹೋಗಾರ ಹಾಕ್ತೀವಿ ಅಂತಾರೆ. ಇನ್ನೂವರೆಗೆ ಏನಿಲ್ಲ ನೋಡ್ರಿ ಸರ್. ಇದು ಶೌಚಾಲಯ ಅನ್ರಿ ಇದು? ಶೌಚಾಲಯ ಸರ್. ಇನ್ನ ರಿಪೇರಿ ಐತ್ರಿ ಇದು. ರಿಪೇರಿ ಐತ್ರಿ? ಅಲ್ಲ, ಶೌಚಾಲಯ ಅಂತ ನಿರ್ಮಾಣ ಮಾಡಿದ್ರಿ ಇದು? ಹ್ಞೂ ಸರ್. ಶೌಚಾಲಯ ಅಡಿಗೆ ಮನೆ ಅಂತ ಏನು ಮಾಡಿದ್ದಾರೆ? ಇಲ್ಲ ರೀ ಸರ್. ಇದು ಅನ್ನಪೂರ್ಣ ಕೊಠಡಿ ಅಂತ ಮಾಡ್ತಾರಲ್ರಿ, ಅದೇನಲ್ಲ ಇದು? ಅಲ್ರಿ ಸರ್, ಹಾಗೆ ಇಲ್ರಿ ಅನ್ನ ಕೊಠಡಿ ಅಂತ ಹೇಳ್ರಿ. ಕೇವಲ ಒಂದೇ ಕೊಠಡಿಯಲ್ಲಿ 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಉಳಿದ ಕೊಠಡಿಗಳು ಇಂದೋ ನಾಳೆನೋ ನೆಲ ಕಚ್ಚುವ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿರುವ ಮಕ್ಕಳ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರುಗಳು ನೀವೇ ಕೇಳಿ. ಹ್ಞೂ ರೀ. ಒಟ್ಟು ಹುಡುಗರು ಎಷ್ಟು ಜನ ಅದಾರ ರೀ ಅಟೆಂಡೆನ್ಸ್ ರೀ? ಒಟ್ಟು ಕ್ಲಾಸ್ ಎಷ್ಟು ನಡೀತಾವ್ರಿ ಇಲ್ಲಿ? 1ನೇ ಕ್ಲಾಸ್ 1ರಿಂದ 5 ಸರ್. ಇವು ಅಷ್ಟರು ಇದು 1-5 ಅದಾರ ಸರ್. ಮತ್ತು ಇವ್ರಿಗೆ ಕ್ಲಾಸ್ ಹೆಂಗೆ ತೊಗೊಂತೀರಿ ನೀವು? 1ನೇ ಕ್ಲಾಸು ಈ ಸರ್ ಇಬ್ಬರು ಇದ್ರೆ ನಾವು ಹೊರಗೆ ಕುಂತಿರ್ತೇನೆ ರೀ. ಹ್ಞೂ ರೀ. ಅಲ್ಲ, ಈಗ ಎಷ್ಟನೇ ಕ್ಲಾಸ್ ಹುಡುಗರು ಅದಾರ ಇವರೆಲ್ಲ? ಇದು 1ರಿಂದ 5, 1ರಿಂದ 3 ಸರ್. 4 ಅಲ್ಲ, ನೀವು ಪಾಠ ಮಾಡೋದು ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರೆ? ಅದು ಸರ್, ನಾವು ಹೊರಗಿದ್ದು ಇನ್ನೊಬ್ರು ಸರ್ ಇದ್ದಾರೆ ರೀ. ಹ್ಞೂ ರೀ. ಅವ್ರು ಇವತ್ತು ಇಲೆಕ್ಷನ್ ಸಂಬಂಧ ಹೋಗ್ಯಾರೆ. ಹ್ಞೂ ರೀ. ನಾವು ಹೊರಗೆ ತೊಗೊಂಡಿರ್ತೀವಿ. ಅಂದರೆ 4-5ಕ್ಕೆ ಒಬ್ಬರು ತೊಗೊಂತಾರೆ, 1-3ರಿಂದ ಅಂದ್ರೆ 35 ಸರ್ ಒಬ್ಬರು ಡೆಪ್ಯುಟೇಷನ್ ಕೊಟ್ಟರು ಮಾಡಿ. ಹೌದಾ? ಸರಿ, ಹತ್ತಿರ ನನ್ನ ಗೆಳೆಯ ಸುಳ್ಳು ಹೇಳುತ್ತಾನೆ, ನಾನು ಕರೆ ಹೇಳುತ್ತೇನೆ. ನಿಜ 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 ಹೇಳುತ್ತೇನೆ. ನಮ್ಮ ಮನೆ ದೊಡ್ಡದಿದೆ, ನಮ್ಮ ದೊಡ್ಡಪ್ಪರನ್ನು ಚಿಕ್ಕದಿದೆ. ವೆರಿ ಗುಡ್. ಕ್ಲಾಸ್ ಹಾಕಿ ನೋಡ್ರಿ. ಹೆಸರು LPS ಶಿಂದವಾರ. ನಮ್ಮ ಶಾಲೆಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ನಾವು ಸರಿಯಾಗಿ ಇಲ್ಲ. ನಾವು ಮನೆಯಿಂದ ನೀರನ್ನು ತರುತ್ತೇವೆ. 5ನೇ ತರಗತಿ ಮಟ್ಟ ಶಾಲೆ ಇದೆ. ಆದರೆ ಒಂದೇ ರೂಮು. 5 ಮತ್ತು 4 ಒಂದೇ ರೂಮಿನಲ್ಲಿ ಕುಂದಿರುತ್ತಾರೆ. ಸರ್ ಬೋಧನೆ ಚೆನ್ನಾಗಿ ಮಾಡುತ್ತಾರೆ, ಆದರೆ ನಮಗೂ ತಿಳಿಯುವುದಿಲ್ಲ. ನಮಗೆ ಕೊಠಡಿ ಬೇಕು. ಶಾಲೆಯಲ್ಲಿ ಅಡಿಗೆ ರೂಮು, ಬಿಸಿ ಊಟದ ರೂಮು ಇಲ್ಲ. ಆದರೆ ಬಾತ್ರೂಮ್ನಲ್ಲಿ ಬಿಸಿ ಊಟವನ್ನು ಮಾಡುತ್ತಾರೆ. ನಮಗೆ ಒಂದು ಬಿಸಿ ಊಟದ ರೂಮನ್ನು ಪ್ಲೀಸ್ ಮಾಡಿಕೊಡ್ರಿ. ನಮಗೆ ರಿಸೆಸ್ಸಿಗೆ ಟಾಯ್ಲೆಟ್ಗೆ ರೂಮುಗಳು ಇಲ್ಲ. ನಮಗೆ ಕೊಠಡಿಯನ್ನು ಮಾಡಿಕೊಡಿ. ಹುಡುಗರಿಗೆ ಸಾಲಿಲ್ಲ, ಸರಿಯಾದಂಥ ಸಾಲಿಲ್ಲ. ಸಾಲಿ ಚಲೋತ್ನೆ ಕಲಿಸ್ತಾರೆ. ಯಾರು ನಮ್ಮ ಶಿಕ್ಷಕರ ಕಡೆ ಯಾವ ನಮ್ಮದು ಇದೂ ಇಲ್ಲ. ಅವರು ಚಲೋತ್ನೆ ಕಲಿಸ್ತಾರೆ. ಆದ್ರೆ ಸಾಲಿಲ್ಲ ಅವ್ರಿಗೆ ಇರಾಕ. ಬಿಸಿ ಊಟ ಮಾಡ್ಬೇಕಾದ್ರೆ ಶೌಚಾಲಯದಾಗ ಹೋಗಿ ಬಿಸಿ ಊಟ ಮಾಡ್ತಾರೆ.
ಅದಕ್ಕೆ ನಾವು ಶಿಕ್ಷಣ ಅಧಿಕಾರಿಗಳಿಗೆ ಹೋಗಿ ಕೇಳ್ಕೊಂಡ್ವಿ ಮತ್ತು ಮನವಿನೂ ಕೊಟ್ಟರು ಕೂಡ ಇವತ್ತಿಗಾದ್ರೂ ಈ ನಮ್ಮ ಇಂದುವಾರ ಗ್ರಾಮಕ್ಕೆ ಶಿಕ್ಷಣ ಅಧಿಕಾರಿಗಳು ಬಂದಿಲ್ಲ. ಬಂದು ನೋಡಿದ್ರೆ ಗೊತ್ತಾಗತ್ತೆ ಅವರಿಗೆ ಇಲ್ಲಿ ಸಾಲಿ ಯಾವ ಥರ ಐತಿ, ಮಕ್ಳು ಯಾವ ಥರ ಕಲಿತಾರ, ಇಲ್ಲಿ ಎಲ್ಲಿ ಅಡುಗೆ ಮಾಡ್ತಾರ, ಇಲ್ಲಿ ಯಾವ ಥರ ಅವ್ರಿಗೆ ಊಟ ಬಳಸ್ತಾರ ಅನ್ನೋದು ಮಕ್ಕಳಿಗೆ ಅವ್ರಿಗೆ ಗೊತ್ತಾಗುತ್ತೆ ಶಿಕ್ಷಣ ಅಧಿಕಾರಿಗಳಿಗೆ. ಮಾನ್ಯ ನಮ್ಮದು ಕೃಷಿ ಇಲಾಖೆಯಿಂದ ಒಂದು ಫಂಕ್ಷನ್ ಇತ್ತು, ನಾವು ಅಲ್ಲಿ ಹೋಗಿದ್ವಿ, ಮೀಟಿಂಗ್ ಇತ್ತು. ನಮ್ಮ ಜಿಲ್ಲಾಧಿಕಾರಿಗಳು ಮೇಡಮರಿಗೆ ನಾವು ಹೇಳಿದ್ವಿ, ಹಿಂಗೆ ರೀ ನಮ್ಮ ಇದ್ರೊಳಗೆ ನಾವು SDMC ಅಧ್ಯಕ್ಷರಿದ್ದೀವಿ, ಮೇಡಮರ ನೋಡಂಗಿಲ್ಲ ರೀ ನಮ್ಮ ಸಾಲಿನ ಶೌಚಾಲಯದೊಳಗೆ ಅಡುಗೆ ಮಾಡ್ತಾರ ಅಂತಂದ್ರೆ ನಾ ಕಳಿಸ್ಕೊಡ್ತೀನಪ್ಪ ಅಲ್ಲಿ ಅಧಿಕಾರಿಗಳನ್ನ ಅಂತ ಹೇಳಿದ್ರು. ನಮ್ಮ ಯಾರು ಜಾನಕಿ ಮೇಡಮರು ಜಿಲ್ಲಾಧಿಕಾರಿಗಳು ಹೇಳಿದ್ರು ಕೂಡ ಇವತ್ತಿಗಾದರೂ ಒಬ್ಬ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ. ಸರಿಯಾದಂಥ ಕುಡಿಯೋಕೆ ನೀರಿಲ್ಲ. ಇಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯವರು ಅದನ್ನು ಸರಿಯಾಗಿ ತೊಳೆದಿಲ್ಲ ಟ್ಯಾಂಕ್ನ. ಮೊನ್ನೆ ಹೊಟ್ಟೆ ನೋವು ಬಂದು ಹಾಸ್ಪಿಟ್ಲಿಗೆ ಹೋಗಿ ಬಂದಾರ ಇಲ್ಲಿರೋ ಮಕ್ಕಳು. ಅದಕ್ಕೆ ನಾವು ಅವ್ರಿಗೆ ಕೇಳಿಕೊಂಡ್ರೆ ನಾವು ಅಲ್ಲಿ ಮೀಟಿಂಗ್ ಹೋಗಿವಿ, ಇಲ್ಲಿ ಮೀಟಿಂಗ್ ಹೋಗಿವಿ. ಒಬ್ಬ ವಾಟರ್ ಮ್ಯಾನಿಗೆ ಹೇಳುವಷ್ಟು ಹಿನ್ನಡೆ ಮಾಡ್ಯಾರಪ್ಪ ಈ ನಮ್ಮ ಗ್ರಾಮ ಪಂಚಾಯತಿಯವರು. ಅಂದ್ರೆ ಎಷ್ಟು ಕೆಲಸ ಮಾಡ್ತಾರಂದ್ರೆ ನೀವು ಅಧಿಕಾರಿಗಳನ್ನ ನೋಡ್ಬೇಕಲ್ಲೇ. ಅದಕ್ಕೋಸ್ಕರ ನಮ್ಮ ಇಂದುವಾರ ಗ್ರಾಮದೊಳಗೆ ಭಾಳ ತೊಂದರೆ ಐತಿ ಸಾಲಿದು. 1ರಿಂದ 5ನೇ ತರಗತಿವರೆಗೆ ಇಲ್ಲಿ ಸ್ಕೂಲ್ ಐತಿ. 39 ಮಕ್ಕಳು ಸಾಲಿ ಕಲಿತಾರ. ಈ ಒಂದೇ ಕೊಠಡಿ ಒಳಗೆ 1ರಿಂದ 5ನೇ ತರಗತಿ ಸಾಲಿ ಕಲಿಸ್ತಾರೆ. ಅದ್ರೊಳಗೆ ಈ ಎಲ್ಲ ಸಾಲಿ ಬಿದ್ದು ಹೋಗ್ಯಾವ ಇಲ್ಲೇ. ಅದಕ್ಕೆ ಎಲ್ಲರೂ ನೀವು ನೋಡಬೇಕು, ಅಧಿಕಾರಿಗಳು ಇಲ್ಲಿ ಇದ್ರ ತಕ್ಕ ಬರಬೇಕು. ನೇರ ನಾ ಹೇಳ್ತೀನಿ, ಇವತ್ತು ನಮ್ಮ ಶಿಕ್ಷಣ ಅಧಿಕಾರಿಗಳಿಗೆ ಮನವಿನೂ ಕೊಟ್ಟಿವಿ, ಸ್ವತಃ ನಾವು ಹೋಗಿ ಭೇಟಿಯಾಗಿವಿ. ಯಾವುದೇ ಭೇಟಿ ಆದರೂ ಕೂಡ ಇವತ್ತು ನಮ್ಮ ಇಂದುವಾರ ಗ್ರಾಮಕ್ಕೆ ಈ ಕಿರಿಯ ಪ್ರಾಥಮಿಕ ಶಾಲೆ ಯಾವ ಥರ ಐತಂತ ಇಲ್ಲಿ ಬಂದು ಅವರು ನೋಡೋಕ್ಕಾಗಿಲ್ಲಪ್ಪ ಅಂತಂದ್ರೆ ಇವ್ರು ಯಾವ ಥರ ಇದನ್ನು ಮಾಡ್ತಾರಪ್ಪ ಅಂತ ಅನ್ನೋದು ಇದು ಎಲ್ಲ ಜನರು ಕುಂತ ನೋಡ್ಬೇಕು ನೀವು ಈ ರಾಜ್ಯದೊಳಗೆ. ಮತ್ತು ನಾನು ನೇರವಾಗಿ ಕಂಪ್ಲೇಂಟ್ ಮಾಡ್ತೀನಿ, ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತೀನಿ. ನಾನು ಇಲ್ಲೇ ವ್ಯವಸ್ಥೆ ಸರಿ ಇಲ್ಲ. ನಾಳೆ ಮಕ್ಕಳು ಏನಕ್ಕೇನಾರು ಆಗಿ ಅದು ಒಂದೇ ಕೊಠಡಿ ಒಳಗೆ ಕಳಿಸ್ತಾರ. ಅದು ಮಳೆ ಬಂತಪ್ಪ ಅಂದ್ರೆ ಸೋರುತ್ತೆ, ಅದು ಯಾವತ್ತನೇ ಬಿದ್ದು ಹೋಗುತ್ತೋ ಗೊತ್ತಿಲ್ಲ. ಒಂದೇ ಮಕ್ಕಳಿಗೆ ಏನಾರ ಅನಾಹುತ ಆದ್ರೆ ನಾವು ರಕ್ಷಣಾ ವೇದಿಕೆಯವರು ಮತ್ತು ನಾವು ರೈತ ಸಂಘದವರು ಕೂಡಿಕಾಟ ಈ ರಾಜ್ಯದೊಳಗೆ ಉಗ್ರ ಹೋರಾಟ ಮಾಡ್ಬೇಕಾಗತ್ತ. ಇದು ಸರ್ಕಾರ ಎಚ್ಚೆತ್ತುಕೋಬೇಕು. ಇನ್ನಾದರೂ ಸರ್ಕಾರಿ ಶಾಲೆಯ ಕಡೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೇನೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಮಾಡಲಿ ಅಂತ ಆಶಿಸುತ್ತಾ ಮತ್ತೆ ಸಿಗೋಣ. ನಮಸ್ಕಾರ.